ಸರ್ಕಾರ ಈಗ ಜೆಡ್ಪಿ ಮತ್ತು ಟಿಪಿ ಒಂದು ಎಲೆಕ್ಷನ್ಗಳನ್ನು ನಡೆಸೋಕೆ ಅದರ ಜೊತೆಗೆ ಪಂಚಾಯತಿ ಎಲೆಕ್ಷನ್ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳು ಪೌರ ಸಂಸ್ಥೆಗಳ ಒಂದು ಎಲೆಕ್ಷನ್ ಏನಿದೆ ಅದನ್ನು ನಡೆಸೋಕೆ ಚಿಂತನೆಯನ್ನು ಮಾಡ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡ ಈಗ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಜೆಡ್ಪಿ ಟಿಪಿ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಬೇರೆ ಬೇರೆ ಒಂದು ಸ್ಥಳೀಯ ಪೌರ ಸಂಸ್ಥೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೊನೆಗೂ 4 ವರ್ಷದ ಬಳಿಕ ಚುನಾವಣೆಯನ್ನು ಮಾಡೋಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. 2026ರ ಏಪ್ರಿಲ್ನಲ್ಲಿ ಎಲೆಕ್ಷನ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ರಾಜ್ಯ ಸರ್ಕಾರ. 6500 ಪೌರ ಸಂಸ್ಥೆಗೂ ಕೂಡ ಆಗಲೇ ಚುನಾವಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಬೇರೆ ಬೇರೆ ವಿವಿಧ ಪುರಸಭೆಗಳು ಆಗಿರಬಹುದು, ನಗರ ಸಭೆಗಳಾಗಿರ್ಬೋದು, ಇವೆಲ್ಲವೂ ಸೇರಿ ಎಲೆಕ್ಷನ್ ಮಾಡೋಣ ಅಂತ ಹೇಳಲಾಗ್ತಾ ಇದೆ. 6500ಕ್ಕೂ ಹೆಚ್ಚು ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ನಡೆಯಬೇಕಿರುವಂತಹ ಒಂದು ಸ್ಥಳೀಯ ಸಂಸ್ಥೆಗಳ ಪೈಕಿ ಏನೇನಿದೆ, ಎಷ್ಟೆಷ್ಟಿದೆ ಅಂತ ನೋಡ್ಬಿಡೋದಾದ್ರೆ ನೋಡಿ, 195 ನಗರ ಸಂಸ್ಥೆ, ಅದರ ಜೊತೆಗೆ 5952 ಗ್ರಾಮ ಪಂಚಾಯಿತಿಗಳು, ಅದರ ಜೊತೆಗೆ 31 ಜಿಲ್ಲಾ ಪಂಚಾಯಿತಿಗಳು, 239 ತಾಲೂಕು ಪಂಚಾಯಿತಿಗಳು, ಇದರ ಜೊತೆಗೆ GPA ಅಡಿಯಲ್ಲಿ 5 ಹೊಸದಾಗಿ ನಗರಗಳ ಒಂದು ಏನಾಗಿದೆ ಬಿಡಿ ಹಾಕಿದೆ, ಅದರ ಚುನಾವಣೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಅಗತ್ಯತೆ ಇರುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಸರ್ಕಾರ. 4 ವರ್ಷಗಳ ನಂತರ ಮತ್ತೆ ಈಗ ಚುನಾವಣೆ ನಡೆಯೋಕೆ ನಿರ್ಧಾರವನ್ನು ಮಾಡಿದೆ. ಜೆಡ್ಪಿ ಟಿಪಿ ಎಲೆಕ್ಷನ್ ಕೂಡ ಸುಮಾರು ವರ್ಷಗಳಾಗಿತ್ತು, ಆಗಿರಲಿಲ್ಲ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಮತ್ತು ಸ್ಥಳೀಯ ಸಂಸ್ಥೆಗಳ ಒಂದು ಪೌರ ಸಂಸ್ಥೆಗಳ ಎಲೆಕ್ಷನ್ ಏನಿದೆ ಅದನ್ನು ನಡೆಸೋಕೆ ಈಗ ಸರ್ಕಾರ ಮುಂದಾಕಿದೆ. ಮುಖ್ಯವಾಗಿ ಈಗ GPA ಎಲೆಕ್ಷನ್ ಕೂಡ ನಡೆಸಬೇಕು ಅಂತ ನಿರ್ಧಾರವನ್ನು ಮಾಡ್ತಾ ಇತ್ತು. ಮಾರ್ಚ್ ಏಪ್ರಿಲ್ ಆ ತಿಂಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಅದೇ ರೀತಿಯಾಗಿ 2026 ಏಪ್ರಿಲ್ನಲ್ಲಿ ಚುನಾವಣೆಯನ್ನು ನಡೆಸೋಕೆ ಚಿಂತನೆಯನ್ನು ಮಾಡ್ತಾ ಇದೆ. ನಿರ್ಧಾರವನ್ನು ಕೂಡ ತೆಗೆದುಕೊಂಡಾಗಿದೆ. ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಜೆಡ್ಪಿ ಟಿಪಿ ಪಂಚಾಯತಿ ಎಲೆಕ್ಷನ್ಗಳೇನಿದೆ, ಈ MLA MP ಎಲೆಕ್ಷನ್ಗಳಿಗಿಂತ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ ಗ್ರಾಮೀಣ ಭಾಗದಲ್ಲಿ, ನಾವು ಗಮನಿಸಿದ್ದೀವಿ. ಹೀಗಾಗಿ ಇದಕ್ಕೆ ಕೂಡ ಸಾಕಷ್ಟು ಪ್ರಾಮುಖ್ಯತೆ ಇದೆ. ನಾವು ಚುನಾವಣೆಯನ್ನು ನಡೆಸಲೇಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ. ಹೀಗಾಗಿ ಇದಕ್ಕೆ ಸಮಯ ನಿಗದಿಯಾಗಿದೆ. ಡೇಟ್ ಒಂದು ಇನ್ನು ಫಿಕ್ಸ್ ಆಗಿಲ್ಲ, ಅದರ ತಿಂಗಳು ಯಾವುದಂತ ಗೊತ್ತಾಗಿದೆ. ಏಪ್ರಿಲಲ್ಲೇ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಅಲ್ಲಿ ಪರೀಕ್ಷೆಗಳು ಬರುವಂತಹ ಸಾಧ್ಯತೆ ಇದೆ. PUC SLC ಪರೀಕ್ಷೆಗಳು ಕೂಡ ಬರುತ್ತೆ. ಆ ಸಮಯದಲ್ಲಿ ಇವರು ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ, 6500 ಸ್ಥಳೀಯ ಪೌರ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸಬೇಕು ಅಂದರೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು, ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಗರದಲ್ಲಿಯೂ ಕೂಡ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ ಸರ್ಕಾರ, ಇದೆಲ್ಲವನ್ನು ಕೂಡ ಯೋಚನೆ ಮಾಡುತ್ತೆ. ಹೀಗಾಗಿ ಮತ್ತೆ ಈಗ ಮುಖ್ಯವಾಗಿ ಹೊಸದಾಗಿ GPAಯಲ್ಲಿ ಏನು 5 ನಗರಗಳನ್ನು 5 ಡಿವಿಷನ್ ಆಗಿ ವಿಂಗಡಣೆ ಮಾಡಿದೆ, ಅದಕ್ಕೂ ಕೂಡ ಎಲೆಕ್ಷನ್ ನಡೆಯುತ್ತೆ. ಈ ಎಲ್ಲ ಎಲೆಕ್ಷನ್ಗಳನ್ನು ಒಂದೇ ತಿಂಗಳಲ್ಲಿ ನಡೆಸೋಕೆ ಆಗುತ್ತಾ, ಒಂದೇ ಸಮಯದಲ್ಲಿ ನಡೆಸೋಕ್ಕಾಗುತ್ತಾ, ಈ ಒಂದು ಪ್ರಶ್ನೆ ಕೂಡ ಇದೆ. ಸಾಕಷ್ಟು ದೊಡ್ಡ ಸವಾಲಿದು. ಯಾಕಂದರೆ ಹಿಂದೆ ಏನಾಗ್ತಾ ಇತ್ತು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲೆಕ್ಷನ್ಗಳು ಬೇರೆ ಸಮಯದಲ್ಲಿ, ಆಮೇಲೆ ಗ್ರಾಮ ಪಂಚಾಯತಿ ಒಂದು ಎಲೆಕ್ಷನ್ಗಳು, ಆಮೇಲೆ ನಗರಸಭೆ, ಪುರಸಭೆ, ಈ ರೀತಿಯಾಗಿ ಎಲೆಕ್ಷನ್ಗಳು ಆಗ್ತಾ ಇತ್ತು. ಹಂತ ಹಂತವಾಗಿ ಎಲೆಕ್ಷನ್ಗಳು ನಡೀತಾ ಇದ್ವು. ಆದರೆ ಈಗ ಒಂದೇ ಸಮಯದಲ್ಲಿ ಅಥವಾ ಒಂದೇ ತಿಂಗಳಿನ ಒಂದು ಸಮಯದಲ್ಲಿ ಆ ಸುಪಾಸಿನಲ್ಲಿ ಈ ರೀತಿಯಾದಂಥ ಒಂದು ಎಲ್ಲ ಎಲೆಕ್ಷನ್ಗಳನ್ನು ನಡೆಸೋಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಒಂದು ರೀತಿಯ ಸವಾಲಿದು. ಈ ಸವಾಲನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತೆ ಮತ್ತು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನು ಕೊಡುತ್ತೆ, ಆ ಒಂದು ಭಾಗದಲ್ಲಿ ಇರುವಂತಹ ಒಂದು ಜಿಲ್ಲಾಡಳಿತ ಯಾವ ರೀತಿಯಾಗಿ ಈ ಒಂದು ಚುನಾವಣೆಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ, ಸರ್ಕಾರ ಏನು ನಿಯಮಗಳನ್ನು ಅಥವಾ ಸೂಚನೆಗಳನ್ನು ಕೊಡುತ್ತೆ, ಇದೆಲ್ಲವೂ ಕೂಡ ಸವಾಲಾಗಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಥವಾ 2026 ಏಪ್ರಿಲ್ನಲ್ಲಿ ಎಲ್ಲರೂ ಕೂಡ ಚುನಾವಣೆಗೆ ಸಿದ್ಧರಾಗಿ ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು. ಸುಮಾರು 6500ಕ್ಕೂ ಹೆಚ್ಚು ಪೌರ ಸಂಸ್ಥೆಗಳಿಗೆ ಚುನಾವಣೆ ಆಗಲೇ ನಡೆಯುತ್ತೆ ಏಪ್ರಿಲ್ನಲ್ಲಿ. ಹೀಗಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಚುನಾವಣೆಗಳ ಬಗ್ಗೆ. ಯಾಕಂದರೆ ಈಗಿರುವಂತಹ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಎಲ್ಲರೂ ಕೂಡ ಮುಂದಿನ ಚುನಾವಣೆಗಳ ಮೇಲೇ ಕಣ್ಣಿಟ್ಟಿರುವಂಥದ್ದು. ಆ ಚುನಾವಣೆಗಳಲ್ಲಾದರೂ ನಮ್ಮ ಒಂದು ಪಕ್ಷವನ್ನು ನಾವು ಮೇಲಕ್ಕೆತ್ತಬೇಕು, ನಮ್ಮ ಕಾರ್ಯಕರ್ತರಿಗೆ ನಾವು ಹುಮ್ಮಸ್ಸನ್ನು ತರಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ತಾ ಇದೆ, BJP ಯೋಚನೆ ಮಾಡ್ತಾ ಇದೆ, JDS ಕೂಡ ಯೋಚನೆ ಮಾಡ್ತಾ ಇದೆ. ಹೀಗಾಗಿ BJP JDSನ ಒಟ್ಟಾಗಿ ಹೋಗೋಣ ಅಂತ ತೀರ್ಮಾನ ಮಾಡಿತ್ತು. ಒಂದು ಸಮಿತಿಯನ್ನು ಕೂಡ ಮಾಡಿದ್ರು ಈ ಹಿಂದೆ. ಈಗ ಕಾಂಗ್ರೆಸ್ ಈ ಕಡೆ ಆಡಳಿತದಲ್ಲಿ ಇರೋದ್ರಿಂದ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ. ಹೀಗಾಗಿ ಈ ಒಂದು ಚುನಾವಣೆಗಳ ಮೇಲೆ ಎಲ್ಲ ಪಕ್ಷಗಳು ಕಣ್ಣಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.